ನೀವು 22 ಸೆಪ್ಟೆಂಬರ್ನ ಲೈವ್ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ತಿಳಿಯಲು ಬಯಸಿದ್ರೆ ರಿಯಾಲಿಟಿ ರಿವ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳ ಭವಿಷ್ಯ ಏನು? ಸದ್ಯಕ್ಕೆ ಇದು ಎಲ್ಲರ ತಲೆಯಲ್ಲೂ ಓಡಾಡ್ತಿರುವ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಪ್ರಯಾಣಿಕರ ಅನುಕೂಲ, ಚಾಲಕರ ಜೀವನ ಮತ್ತು ಕಂಪನಿಗಳ ಬಿಸ್ನೆಸ್ ಎಲ್ಲವೂ ಸೇರಿದೆ. ನಮ್ಮ ರಾಜ್ಯ ಸರ್ಕಾರ ಈಗ ಒಂದು ನಿರ್ಣಾಯಕ ಹಂತದಲ್ಲಿದೆ. ಹಾಗಾದ್ರೆ ಬನ್ನಿ ಇಡೀ ವಿಷಯದ ಆಳಕ್ಕೆ ಇಳಿದು ನೋಡೋಣ. ಈ ಇಡೀ ಚರ್ಚೆ ಶುರುವಾಗಿದ್ದೇ ಕರ್ನಾಟಕ ಹೈಕೋರ್ಟ್ನ ಈ ಖಡಕ್ ಮಾತಿನಿಂದ. ರಾಜ್ಯ ಸರ್ಕಾರ ತಂದಿದ್ದ ನಿಷೇಧವನ್ನು ರದ್ದುಪಡಿಸಿದ ಈ ತೀರ್ಪು ಬೈಕ್ ಟ್ಯಾಕ್ಸಿ ಪಾಲಿಸಿ ಬಗ್ಗೆ ಸರ್ಕಾರವನ್ನೇ ಮತ್ತೆ ಯೋಚನೆ ಮಾಡುವ ಹಾಗೆ ಮಾಡಿತು. ಹೈಕೋರ್ಟ್ನ ಆ ಒಂದು ತೀರ್ಪು ರಾಜ್ಯ ಸರ್ಕಾರವನ್ನು ಒಂದು ಹೊಸ ಹುಡುಕಾಟಕ್ಕೆ ಇಳಿಯುವಂತೆ ಮಾಡಿತು. ಅದೇ ಕರ್ನಾಟಕದ ಬೈಕ್ ಟ್ಯಾಕ್ಸಿ ಗೊಂದಲದ ನಿಜವಾದ ಆರಂಭ. ಅಂದಹಾಗೆ ಈ ಕಾನೂನು ಹೋರಾಟದ ಮುಂದೆ ನಿಂತಿದ್ದು ಯಾರು ಗೊತ್ತಾ? ಓಲಾ, ಊಬರ್ ಮತ್ತು ರ್ಯಾಪಿಡೋದಂತಹ ದೊಡ್ಡ ದೊಡ್ಡ ಕಂಪನಿಗಳು. ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ಲೀಗಲ್ ಬಿಸ್ನೆಸ್ ಅಂತ ವಾದಿಸಿ ಈ ವಿಷಯದ ಆರ್ಥಿಕ ಪ್ರಾಮುಖ್ಯತೆಯನ್ನ ಎಲ್ಲರ ಗಮನಕ್ಕೆ ತಂದ್ರು. ಸರಿ, ಕೋರ್ಟ್ ಆರ್ಡರ್ ಬಂತು. ಆಮೇಲೇನಾಯ್ತು? ಸರ್ಕಾರ ಸುಮ್ಮನೆ ಕೂರ್ಲಿಲ್ಲ. ಉತ್ತರ ಹುಡುಕೋಕೆ ನಮ್ಮ ರಾಜ್ಯದ ಗಡಿ ದಾಟಿ ಹೊರಗೆ ನೋಡಕ್ ಶುರು ಮಾಡಿತು. ಸರ್ಕಾರ ಈ ವಿಷಯವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂದ್ರೆ, ಹಿರಿಯ ಅಧಿಕಾರಿಗಳ ಒಂದು 10 ಸದಸ್ಯರ ತಂಡವನ್ನೇ ರೆಡಿ ಮಾಡಿ ದೇಶದ 5 ಪ್ರಮುಖ ನಗರಗಳಿಗೆ ಕಳಿಸ್ಕೊಟ್ಟಿದ್ದು. ದೆಹಲಿಯಿಂದ ಹೈದರಾಬಾದ್ವರೆಗೆ ಈ 5 ನಗರಗಳನ್ನ ಸ್ಟಡಿ ಮಾಡೋಕ್ಕೆ ಆಯ್ಕೆ ಮಾಡಲಾಯಿತು. ಯಾಕಂದ್ರೆ ಒಂದು ಕಡೆ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ಇದ್ರೆ ಇನ್ನೊಂದು ಕಡೆ ಯಾವ ರೂಲ್ಸೂ ಇಲ್ಲ. ಹೀಗೆ ಬೇರೆ ಬೇರೆ ಮಾಡೆಲ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಸಿಟಿಗಳನ್ನು ಆಳ್ಸ್ಕೊಂಡ್ರು. ಸೊ ಈ ಕಾನೂನು ಸವಾಲನ್ನ ಸರ್ಕಾರ ಹೇಗೆ ಎದುರಿಸ್ತು ಅಂದ್ರೆ, ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಮಾಡ್ತು. ಮೊದಲು ಹೈಕೋರ್ಟ್ ಆದೇಶ, ಆಮೇಲೆ ಕಮಿಟಿ ರಚನೆ, ಬೇರೆ ನಗರಗಳ ಸ್ಟಡಿ, ಕೊನೆಗೆ ಎಲ್ಲವನ್ನೂ ಸೇರಿಸಿ ಒಂದು ಫೈನಲ್ ರಿಪೋರ್ಟ್ ರೆಡಿ ಮಾಡೋಕೆ ಹೊರಟಿದ್ದಾರೆ. ಸರಿ, ಹಾಗಾದ್ರೆ ಈ 5 ಸಿಟಿಗಳಲ್ಲಿ ನಿಜಕ್ಕೂ ನಡೀತಾ ಇರೋದು ಏನೋ? ಅಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ರೆ? ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಈ 5 ನಗರಗಳ ಪಾಲಿಸಿಗಳಂಗ ನೋಡಿದ್ರೆ ನಮಗೆ 2 ದಾರಿಗಳು ಕ್ಲಿಯರಲ್ಲಿ ಕಾಣಿಸುತ್ತೆ. ಒಂದು ಕಡೆ ಡೆಲ್ಲಿ ಮತ್ತು ಮುಂಬೈ ಥರ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇರೋ ನಗರಗಳು. ಇವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದ್ರೆ ಇವಿಗಳಿಗೆ ಹೆಚ್ಚು ಒತ್ತು ಕೊಡ್ತವೆ. ಇನ್ನೊಂದು ಕಡೆ ಹೈದರಾಬಾದ್ ಮತ್ತು ಚೆನ್ನೈ ಥರ, ಅಲ್ಲಿ ಇನ್ನೂ ಯಾವ ಕ್ಲಿಯರ್ ಪಾಲಿಸಿನೂ ಇಲ್ಲ. ಮೊದಲು ದೆಹಲಿ ಬಗ್ಗೆ ಮಾತಾಡೋಣ. ದೆಹಲಿ ಪಾಲಿಸಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದೆ. ಅಲ್ಲಿ ಹೊಸ ಬೈಕ್ ಟ್ಯಾಕ್ಸಿಗಳು ಎಲೆಕ್ಟ್ರಿಕ್ ಆಗಿರಲೇಬೇಕು. ಅಷ್ಟೇ ಅಲ್ಲ, ಮೆಟ್ರೋ ಸ್ಟೇಷನ್ಸ್ಗಳಿಂದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೋಸ್ಕರ ಇವುಗಳನ್ನು ಬಳಸ್ಕೊಳ್ತಿದ್ದಾರೆ. ಮುಂಬೈನಲ್ಲಿ ರೂಲ್ಸ್ ಇನ್ನೂ ಸ್ಟ್ರಿಕ್ಟ್ ಆಗಿದೆ. ಅಲ್ಲಿ ಎಲೆಕ್ಟ್ರಿಕ್ ಬೈಕ್ಸ್ಗಳಿಗೆ ಮಾತ್ರ ಅವಕಾಶ. ಟ್ರಿಪ್ ಡಿಸ್ಟೆನ್ಸ್ಗೂ 15 ಕಿಲೋಮೀಟರ್ ಲಿಮಿಟ್ ಹಾಕಿದ್ದಾರೆ ಮತ್ತು ಸೇಫ್ಟಿಗೋಸ್ಕರ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ಒಂದು ಡಿಫ್ರೆಂಟ್ ಆದರೆ ಸಕ್ಸಸ್ಫುಲ್ ಮಾಡೆಲ್ ಇದೆ. ಇಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಪ್ರೈವೇಟ್ ವೆಹಿಕಲ್ ಅಂತ ಟ್ರೀಟ್ ಮಾಡದೆ ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಹಳದಿ ಬೋರ್ಡ್ ಹಾಕೊಂಡು ರಿಜಿಸ್ಟರ್ ಮಾಡಿಸ್ಬೇಕು. ಇದರಿಂದ ಸುಮಾರು 30,000 ಬೈಕ್ಗಳು ಲೀಗಲ್ ಆಗಿ ಓಡಾಡ್ತಿವೆ. ಇನ್ನು ಚೆನ್ನೈನಲ್ಲಿ ಪರಿಸ್ಥಿತಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಆಫಿಷಿಯಲ್ ಆಗಿ ಬ್ಯಾನ್ ಇಲ್ಲ, ಆದರೆ ಪ್ರೈವೇಟ್ ಬೈಕ್ಗಳನ್ನ ಟ್ಯಾಕ್ಸಿಯಾಗಿ ಓಡಿಸೋದು ಇಲ್ಲೀಗಲ್ ಅಂತಾರೆ. ಅಲ್ಲಿ ಒಂದು ಕ್ಲಿಯರ್ ಸ್ಟೇಟ್ ಪಾಲಿಸಿ ಇಲ್ಲದೇ ಇರೋದ್ರಿಂದ ಕಂಪನಿಗಳು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡ್ಕೊಂಡು ಕೆಲಸ ಮಾಡ್ತಿವೆ. ಹೈದರಾಬಾದ್ನಲ್ಲಿರೋ ಸನ್ನಿವೇಶ ಕಂಪ್ಲೀಟ್ ಡಿಫ್ರೆಂಟ್. ಇಲ್ಲಿ ಯಾವುದೇ ರೂಲ್ಸೂ ಇಲ್ಲ. ಹಾಗಾಗಿ ಸುಮಾರು 60,000-70,000 ಪ್ರೈವೇಟ್ ಬೈಕ್ಗಳು ಟ್ಯಾಕ್ಸಿಯಾಗಿ ಓಡಾಡ್ತಿವೆ. ಇದರಿಂದ ಸೇಫ್ಟಿ ಪ್ರಾಬ್ಲಮ್ಸ್ ಮತ್ತು ಆಟೋ ಚಾಲಕರ ಜೊತೆಗೂ ಸಂಘರ್ಷ ಆಗ್ತಿದೆ. ಓಕೆ, ಈಗ ಈ 5 ಸಿಟಿಗಳ ಪಾಲಿಸಿಗಳನ್ನ ನೋಡಿದ್ವಲ್ಲ, ಈಗ ಇವುಗಳ ನಡುವೆ ಇರೋ ಮೇನ್ ಡಿಫರೆನ್ಸ್ ಏನು ಅಂತ ಒಂದು ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಮಾಡೋಣ. ಈ 5 ನಗರಗಳನ್ನು ಹೋಲಿಸಿದಾಗ 2 ಸ್ಪಷ್ಟ ಮಾರ್ಗಗಳು ಕಾಣುತ್ತೆ. ದೆಹಲಿ, ಮುಂಬೈ ಮತ್ತು ಕೋಲ್ಕತ್ತಾ ಒಂದು ಕಂಟ್ರೋಲ್ಡ್ ರೂಟ್ ತಗೊಂಡ್ರೆ, ಚೆನ್ನೈ ಮತ್ತು ಹೈದರಾಬಾದ್ ಇನ್ನೂ ಕನ್ಫ್ಯೂಷನ್ನಲ್ಲೇ ಇವೆ. ಈ ಪ್ರತಿಯೊಂದು ಮಾಡೆಲ್ನಲ್ಲೂ ನಮ್ಮ ಕರ್ನಾಟಕಕ್ಕೆ ಕಲಿಯೋಕೆ ತುಂಬಾ ಇದೆ. ನಿಯಂತ್ರಿತ ಮತ್ತು ಅನಿಯಂತ್ರಿತ ಮಾರ್ಕೆಟ್ ನಡುವಿನ ವ್ಯತ್ಯಾಸವನ್ನ ಈ ಚಾರ್ಟ್ ಕ್ಲಿಯರ್ ಆಗಿ ತೋರಿಸುತ್ತೆ. ನೋಡಿ, ರೂಲ್ಸ್ ಇರೋ ಕೋಲ್ಕತ್ತಾದಲ್ಲಿ ಸುಮಾರು 30,000 ಬೈಕ್ಗಳಿದ್ರೆ, ಯಾವ ಪಾಲಿಸಿನೂ ಇಲ್ಲದ ಹೈದರಾಬಾದ್ನಲ್ಲಿ ಈ ಸಂಖ್ಯೆ 70,000ಕ್ಕೂ ಹೆಚ್ಚು. ಇದರಿಂದ ಗೊತ್ತಾಡುತ್ತೆ ರೂಲ್ಸ್ ಇರೋದೆಷ್ಟು ಇಂಪಾರ್ಟೆಂಟ್ ಅಂತ. ಈಗ ಮತ್ತೆ ಕರ್ನಾಟಕದ ಕಡೆಗೆ ವಾಪಸ್ ಬರೋಣ. ಈ ಎಲ್ಲಾ ಸ್ಟಡಿ ಆದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಈಗ ಭಾರೀ ಪ್ರೆಷರ್ನಲ್ಲಿದೆ. ಒಂದು ನಿರ್ಧಾರ ತಗೊಳ್ಳೋಕೆ ಟೈಮ್ ತುಂಬಾನೇ ಕಮ್ಮಿ ಇದೆ. ಏಪ್ರಿಲ್ನ ಹೈಕೋರ್ಟ್ ಆರ್ಡರಿಂದ ಶುರುವಾಗಿ ಸೆಪ್ಟೆಂಬರ್ 22ರ ಡೆಡ್ಲೈನ್ ತನಕ ಸರ್ಕಾರದ ಮೇಲೆ ಪ್ರೆಷರ್ ಹೆಚ್ಚಾಗ್ತಾನೇ ಇದೆ. ಫೈನಲ್ ಡಿಸಿಷನ್ ಅನೌನ್ಸ್ ಮಾಡೋಕೆ ಟೈಮ್ ಕೈಮೀರಿ ಹೋಗ್ತದೆ.
ಇದೇನೋ ಸುಲಭದ ನಿರ್ಧಾರ ಅಲ್ಲವೇ ಅಲ್ಲ. ಯಾಕೆಂದ್ರೆ ಸರ್ಕಾರಕ್ಕೆ ಒಂದು ಕಡೆ ಪ್ರಯಾಣಿಕರ ಅನುಕೂಲ, ಇನ್ನೊಂದು ಕಡೆ ಬೈಕ್ ಚಾಲಕರ ಸೇಫ್ಟಿ ಮತ್ತು ಅವರ ಜೀವನ, ಹಾಗೆ ಆಟೋ ಚಾಲಕರ ಹಿತಾಸಕ್ತಿ, ಈ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿ ಒಂದು ಪಾಲಿಸಿ ಮಾಡಬೇಕಾದ ದೊಡ್ಡ ಚಾಲೆಂಜ್ ಸರ್ಕಾರದ ಮುಂದಿದೆ. ಹಾಗಾದ್ರೆ ಕೊನೆಗೂ ಕರ್ನಾಟಕ ಮುಂದೆ ಯಾವ ದಾರಿ ಹಿಡಿಯುತ್ತೆ? ದೆಹಲಿ ಮುಂಬೈ ಥರ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ತರುತ್ತಾ, ಅಥವಾ ಕೋಲ್ಕತಾದಂತಹ ಒಂದು ಮಧ್ಯಮ ಮಾರ್ಗವನ್ನ ಹುಡುಕುತ್ತಾ, ಇಲ್ಲ ಮತ್ತೆ ಸಂಪೂರ್ಣ ನಿಷೇಧದ ಹಾದಿಗೆ ವಾಪಸ್ ಹೋಗುತ್ತಾ? ಈ ಪ್ರಶ್ನೆಗೆ ಉತ್ತರ ಏನ್ ಸಿಗುತ್ತೆ ಅಂತ ಇಡೀ ಕರ್ನಾಟಕವೇ ಕಾಯ್ತಾ ಇದೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೆಪ್ಟೆಂಬರ್ 22ರಂದು ರಿಯಾಲಿಟಿ ರಿವ್ಯೂಸ್ ನಲ್ಲಿ ಲೈವ್ ಅಪ್ಡೇಟ್. ಬೇಗ ಸಬ್ಸ್ಕ್ರೈಬ್ ಮಾಡಿ.